ಏನು ಮಯೂರ್ ಬಂದಿದಾನ? ಅದು ನಮ್ ಆಫೀಸ್ಗೆ? ಆ ಮೀಟಿಂಗ್ ಲೀಡ್ ಮಾಡ್ತಾ ಇರೋದು ಯಾರು ಅಂತ ಕೇಳ್ದ. ಅದಕ್ಕೆ ವಿಕಾಸ್ ಹೊಸ ಎಂಪ್ಲಾಯಿ ಇಂಚರ ಅಂತ, ಶಿ ಇಸ್ ರಿಯಲಿ ಗುಡ್ ಅಂತ ಹೇಳ್ದ. ಅವನ್ ಹೇಳಿದ್ ಕೇಳಿ ಸಂಗಮ್ ಟೆನ್ಷನ್ ಇನ್ನೂ ಜಾಸ್ತಿ ಆಯ್ತು. ಅದೇನೇ ಇರ್ಲಿ ವಿಕಾಸ್, ಈ ಪ್ರಾಜೆಕ್ಟ್ನ ಈಗಿಂದೀಗ್ಲೇ ಹೋಲ್ಡ್ ಮಾಡು. ಅಲ್ಲ, ಇಷ್ಟು ವರ್ಷ ಬಿಸ್ನೆಸ್ನಲ್ಲಿ ನಮ್ ಅಗೇನ್ಸ್ಟ್ ಇದ್ದೋರು ಈಗ ಸಡನ್ ಆಗಿ ನಮ್ ಜೊತೆ ಡೀಲ್ ಮಾಡಕ್ಕೆ ಯಾಕೆ ಬಂದ್ರು ಅಂತ ನೀನ್ ಯಾಕೆ ಒಂದ್ಸಲನೂ ಥಿಂಕ್ ಮಾಡ್ಲಿಲ್ಲ? ಅಷ್ಟು ಬುದ್ಧಿ ಇಲ್ವಾ ನಿನ್ಗೆ? ಆಲ್ರೆಡಿ ತುಂಬಾ ಸ್ಟುಪಿಡ್ ಆಗಿ ನಡ್ಕೊಂಡಿದ್ಯಾ, ಮತ್ತೆ ಅದನ್ನೇ ಮಾಡ್ಬೇಡ. ನಾನ್ ಹೇಳ್ದಷ್ಟ್ ಮಾಡು ಅಂತ ಹೇಳಿ ಕಾಲ್ ಕಟ್ ಮಾಡ್ಬಿಟ್ಟ. ಅದ್ರಿಂದ ವಿಕಾಸ್ಗೆ ತುಂಬಾ ಇನ್ಸಲ್ಟ್ ಆಯ್ತು. ತನ್ನ ಆಫೀಸಲ್ಲಿ ತಾನೇ ಈ ಲೆವೆಲ್ಗೆ ಅಧಿಕಾರ ಕಳ್ಕೊಂಡಿದೀನಿ ಅಂತ ಅವನು ಅನ್ಕೊಂಡೇ ಇರ್ಲಿಲ್ಲ. ಈ ಕಡೆ ಸಂಗಮ್ ಕಾಲ್ ಕಟ್ ಮಾಡಿದ್ಮೇಲೂ ಸಮಾಧಾನದಲ್ಲಿ ಇರ್ಲಿಲ್ಲ. ಇಂಚರ ಯಾವಾಗ್ಲೂ ತಾನಾಗೆ ಪ್ರಾಬ್ಲಮ್ಸ್ನ ಇನ್ವೈಟ್ ಮಾಡ್ಕೋತಾಳೆ ಅಂತ ಅವನು ಅನ್ಕೊಂಡಿದ್ದ. ಆದ್ರೆ ಇವತ್ತು ಪ್ರಾಬ್ಲಮ್ ರೂಪದಲ್ಲಿ ಮಯೂರ್ ಬಂದಿದ್ ಗೊತ್ತಾದ್ಮೇಲೆ ಅವನಿಗೆ ಕೂತಲ್ಲಿ ಕೂರೋಕಾಗ್ಲಿಲ್ಲ. ಇಷ್ಟು ವರ್ಷ ಮಯೂರ್ ಜೊತೆ ಕಾಂಪೀಟ್ ಮಾಡಿದ್ರಿಂದ ಈ ಡೀಲ್ ಜಸ್ಟ್ ಒಂದು ನೆಪ ಅಷ್ಟೇ ಅಂತ ಸಂಗಮ್ಗೆ ಅರ್ಥ ಆದ್ರೂ ಅವನ್ ನಿಜವಾದ ಉದ್ದೇಶ ಏನು ಅನ್ನೋದು ಮಾತ್ರ ಗೊತ್ತಿರ್ಲಿಲ್ಲ. ಅದೇ ಕನ್ಫ್ಯೂಷನ್ ಅವನನ್ನ ಇನ್ನೂ ಆಂಕ್ಷಿಯಸ್ ಆಗೋ ತರ ಮಾಡ್ತು. ಆರ್ಯಂಗೋಸ್ಕರ ಅವನ್ ಮೊದ್ಲಿಂದಾನೂ ಪ್ರೊಟೆಕ್ಟಿವ್ ಆಗೇ ಇದ್ದ. ಆದ್ರೆ ಇವತ್ತು ಇಂಚರಾಗೋಸ್ಕರ ತಾನ್ ಯಾಕೆ ಸೇಮ್ ಫೀಲ್ ಮಾಡ್ತಿದ್ದೀನಿ ಅಂತ ಅವನಿಗೆ ಗೊತ್ತಾಗ್ಲಿಲ್ಲ. ಈ ಕಡೆ ಮೀಟಿಂಗ್ ಮುಗೀತಿದ್ದ ಹಾಗೆ ವಿಕಾಸ್ ಹತ್ರ ಇನ್ಪುಟ್ಸ್ ಕೇಳಿದ್ರು. ಅವನು ಹೇಗೋ ಅದ್ರಿಂದ ಎಸ್ಕೇಪ್ ಆದ. ಇಂಚರ ತುಂಬಾ ಪ್ರೊಫೆಷನಲ್ ಆಗಿ ತನ್ನ ಕೆಲ್ಸ ಮಾಡಿ ಮುಗ್ಸಿದ್ಲು. ಯಾವ ಮೀಟಿಂಗ್ಗೋಸ್ಕರ ಅವಳು ತುಂಬಾ ಎಫರ್ಟ್ ಹಾಕಿ ರೆಡಿ ಆಗಿದ್ಲೋ, ಸಂಗಮ್ ಆ ಡೀಲ್ನೇ ಹೋಲ್ಡ್ ಮಾಡ್ಸೋಕೆ ಹೊರಟಿದಾನೆ ಅಂತ ಅವಳಿಗೆ ಐಡಿಯಾನೇ ಇರ್ಲಿಲ್ಲ. ಮಯೂರ್ ಮತ್ ವಿಕಾಸ್ ಇಬ್ರು ಮುಂದಿನ ಡಿಸ್ಕಷನ್ಗೋಸ್ಕರ ವಿಕಾಸ್ ಕ್ಯಾಬಿನ್ನಲ್ಲಿ ಕೂತಿದ್ರು. ಅವ್ರ ಇಬ್ರ ಮಾತ್ ಮುಗಿದ್ಮೇಲೆ ಮಯೂರ್ ಅಲ್ಲಿಂದ ಹೋಗ್ತಿದ್ದ ಹಾಗೆ ಇಂಚರ ಸಮಾಧಾನದ ನಿಟ್ಟುಸಿರು ಬಿಟ್ಲು. ಸಂಗಮ್ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿದ್ರಿಂದ ವಿಕಾಸ್ ಈ ಪ್ರಪೋಸಲ್ನ ಹೋಲ್ಡ್ ಮಾಡೋಕೆ ರಿಕ್ವೆಸ್ಟ್ ಮಾಡ್ಕೊಂಡ. ಆದ್ರೆ ಅದಕ್ಕೇನ್ ಕಾರಣ ಅಂತ ಮಯೂರ್ಗೆ ಚೆನ್ನಾಗ್ ಗೊತ್ತಿತ್ತು. ಅವನ್ ಉದ್ದೇಶ ಈ ಡೀಲ್ ಪಾಸ್ ಮಾಡೋದ್ ಆಗಿಲ್ದೆ ಇಂಚರಾನ ಮೀಟ್ ಮಾಡಿ ಅವಳ ಜಾಬ್ ಸೆಕ್ಯೂರಿಟಿ ಬಗ್ಗೆ ತಿಳ್ಕೊಳ್ಳೋದಷ್ಟೇ ಆಗಿತ್ತು. ಇವತ್ತಿನ ದಿನ ಇಂಚರಾಗೆ ತುಂಬಾ ಹಾರ್ಡ್ ಆಗಿತ್ತು. ಅದ್ರಿಂದ ಅವಳ ಆರ್ಯನ್ನ ಪಿಕ್ ಮಾಡೋಕ್ ಹೋಗೋಕೆ ಲೇಟ್ ಆಯ್ತು. ಹಾಗಾಗಿ ಅವಳು ಸ್ಕೂಲ್ ಅಡ್ಮಿನ್ಗೆ ಕಾಲ್ ಮಾಡಿ ತಾನ್ ಬರೋದು ಲೇಟ್ ಆಗತ್ತೆ ಅಂತ ತಿಳಿಸಿದ್ಲು. ಅವರು ಆರ್ಯನ್ನ ಆಫೀಸ್ ರೂಮ್ನಲ್ಲಿ ಕೂರ್ಸಿದ್ರು. ಇಂಚರ ತನ್ನ ಆಫೀಸ್ ಮುಗ್ಸಿ ಸೀದಾ ಆರ್ಯನ್ ಸ್ಕೂಲ್ ಹತ್ರ ಹೋದ್ಲು. ಅಲ್ಲಿ ಹೋಗ್ತಿದ್ದ ಹಾಗೆ ಅವನ್ ಬಾಡಿರೋ ಮುಖ ನೋಡಿ ಅವಳ ಕರುಳು ಚುರುಕ್ಕಂತು. ಪಾಪ, ಆರ್ಯ ನಾನ್ ಬರೋದ್ ಲೇಟ್ ಆದ್ರೂ ಸುಮ್ನೆ ಕೂತಿದ್ದಾನೆ. ದಿನ ಹೀಗೆ ಆದ್ರೆ ಕಷ್ಟ ಆಗತ್ತೆ. ಇನ್ ತಡ ಮಾಡ್ಬಾರ್ದು. ಆದಷ್ಟು ಬೇಗ ಸ್ಕೂಲ್ ಬಸ್ ಅರೇಂಜ್ ಮಾಡ್ಬೇಕು ಅಂತ ಅನ್ಕೊಂಡ್ಲು. ಮನೆಗ್ ಹೋಗ್ತಿದ್ದ ಹಾಗೆ ಇಂಚರ ಆರ್ಯ ಇಬ್ರು ಫ್ರೆಶ್ ಅಪ್ ಆದ್ರು. ಇಬ್ರಿಗೂ ತುಂಬಾ ಟಯರ್ಡ್ ಆಗಿದ್ರಿಂದ ಇವತ್ತು ಅವ್ರಿಗ್ ಬೇಗ ನಿದ್ದೆ ಬರೋ ತರ ಆಯ್ತು. ಹಾಗಾಗಿ ಇಬ್ರು ಸ್ಯಾಂಡ್ವಿಚ್ ತಿಂದು ತಮ್ ವರ್ಕ್ ಅಲ್ಲಿ ತೊಡ್ಕೊಂಡ್ರು. ಆರ್ಯ ಮಲ್ಗೋಕೂ ಮುಂಚೆ ತನ್ ಸ್ಟೋರಿ ಬುಕ್ ಹಿಡ್ಕೊಂಡ್ ಕೂತ್ಕೊಂಡ್ರೆ ಇಂಚರ ಇನ್ನೊಂದ್ ಜಾಬ್ಗೆ ಅಪ್ಲಿಕೇಶನ್ ಫಿಲ್ ಮಾಡ್ತಾ ಇದ್ಲು. ಸಡನ್ ಆಗಿ ಡೋರ್ ಹತ್ರ ಯಾವ್ದೋ ವಾಯ್ಸ್ ಕೇಳಿಸ್ತು. ಇಂಚರ ಅದು ತನ್ ಭ್ರಮೆ ಆಗಿರ್ಬೋದು ಅನ್ಕೊಂಡು ಸುಮ್ನಾದ್ಲು. ಆದ್ರೆ ಬಾಗಿಲ್ ಬಡಿಯೋ ಶಬ್ದ ಜೋರಾಗ್ತಿದ್ದ ಹಾಗೆ ಆರ್ಯ ತನ್ ಸ್ಟೋರಿ ಬುಕ್ ಬಿಟ್ಟು ಓಡ್ತಾ ಇಂಚರ ಹತ್ರ ಬಂದ. ಏನಾಗ್ತಿದೆ ಅಂತಾನೆ ಇಂಚರಾಗೆ ಅರ್ಥ ಆಗದೆ ಭಯದಿಂದ ಅವಳ ಹಾರ್ಟ್ ಜೋರಾಗಿ ಹೊಡ್ಕೊಳಕ್ ಶುರುವಾಯ್ತು. ಆ ರೀತಿ ಡೋರ್ ನಾಕ್ ಮಾಡೋ ಸೌಂಡ್ ಕೇಳಿನೇ ಬಂದಿರೋರು ತನ್ ವೆಲ್ ವಿಷರ್ ಅಂತೂ ಅಲ್ಲ ಅಂತ ಅವಳಗನ್ನಿಸ್ತು. ಅವಳಿಗೆ ತನ್ ಬಗ್ಗೆ ಏನು ಭಯ ಇರ್ಲಿಲ್ಲ, ಆದ್ರೆ ಆರ್ಯನ್ ಬಗ್ಗೆ ಭಯ ಇತ್ತು. ಇಷ್ಟು ದಿನ ಯಾವ ಪ್ರಾಬ್ಲಮ್ ಇಂದ ತಪ್ಪಿಸ್ಕೊಂಡು ಅವಳು ಓಡಾಡ್ತಿದ್ಲೋ, ಇವತ್ತು ಆ ಸಮಸ್ಯೆ ಅವಳ ಮನೆ ಬಾಗ್ಲಿಗೆ ಬಂದಿತ್ತು. ಬಾಗಿಲ್ ಬಡಿತಿರೋರು ಮಯೂರ್ ಅಥವಾ ರಂಗನಾಥ್ ಆಗಿರ್ತಾರೆ ಅಂತ ಅವಳ ಮನಸ್ಸು ಹೇಳ್ತಿತ್ತು. ಅವಳು ತನ್ನ ಭಯ ಹೈಡ್ ಮಾಡ್ಕೊಂಡು, ಆರ್ಯ ನೀನ್ ಒಳಗಡೆ ಹೋಗು, ನಾನ್ ಹೇಳೋವರೆಗೂ ಯಾವುದೇ ಕಾರಣಕ್ಕೂ ಆಚೆ ಬರ್ಬೇಡ ಅಂತ ಹೇಳಿ ಆರ್ಯನ್ನ ಸೇಫ್ ಮಾಡೋಕ್ ನೋಡಿದ್ಲು. ಯಾಕೆ ಅಂದ್ರೆ ಅವನ ವಿಷಯದಲ್ಲಿ ಅವಳು ಯಾವುದೇ ರಿಸ್ಕ್ ತಗೊಳ್ಳೋಕೆ ರೆಡಿ ಇರ್ಲಿಲ್ಲ. ಅವಳ ಮಾತ್ಗೆ ಆರ್ಯ, ಇಲ್ಲ ಫ್ರೆಂಡ್, ನಾನು ನಿನ್ ಬಿಟ್ಟು ಎಲ್ಲೂ ಹೋಗಲ್ಲ, ಡೋರ್ ಓಪನ್ ಮಾಡಿ ಯಾರು ಅಂತ ನೋಡು ಅಂತ ಅವಳ ಕೈ ಹಿಡ್ಕೊಂಡು ಹೇಳ್ದ. ಆಗ ಇಂಚರ, ಆರ್ಯ ಪ್ಲೀಸ್ ನನ್ ಮಾತ್ ಕೇಳು, ಏನೂ ಆಗಲ್ಲ, ನಾನು ನಿನ್ನ ಆಮೇಲೆ ಕರಿತೀನಿ, ಆದ್ರೆ ಈಗ ಒಳಗಡೆ ಹೋಗು, ಹಾಗೆ ಒಳಗಡೆಯಿಂದ ಡೋರ್ ಲಾಕ್ ಮಾಡ್ಕೋ ಅಂತ ಹೇಳಿ ಫೋರ್ಸ್ಫುಲ್ ಆಗಿ ಅವನನ್ನ ಬೆಡ್ರೂಮ್ ಒಳಗಡೆ ಕಳ್ಸಿದ್ಲು. ಯಾಕೋ ಅವಳಿಗೆ ಡೋರ್ ನಾಕ್ ಸೌಂಡ್ ಕೇಳಿನೇ
ಅಪ್ಪ ಇದು ಮುನ್ಸೂಚನೆ ಮೂಗುಗ್ ಬಡಿತಿತ್ತು. ಅವಳು ಹೇಗೋ ಇರೋ ಬರೋ ಧೈರ್ಯನೆಲ್ಲ ಒಟ್ಟುಗೂಡಿಸಿ ಡೋರ್ ಓಪನ್ ಮಾಡಿದ್ಲು. ಬಾಗಲ್ ತೆಗಿತಾ ಇದ್ದ ಹಾಗೆ ಅವಳ ಡೌಟ್ ನಿಜ ಆಯ್ತು. ಅಲ್ಲಿ ಅವಳಪ್ಪ ರಂಗನಾಥ್ ನಿಂತಿದ್ರು. ಪಪ್ಪ ನೀವಾ ಅಂತ ಇಂಚರ ಭಯದಲ್ಲಿ ಕೇಳಿದ್ಲು. ಬಾಗಲ್ ತೆಗಿಯೋಕೆ ಯಾಕಿಷ್ಟೊತ್ತು? ನಿನ್ನನ್ನ ನೀನ್ ಏನ್ ಅನ್ಕೊಂಡಿದ್ಯಾ ಅಂತ ದಬ್ಬಾಯಿಸಿದ್ರು. ಅದಕ್ಕೆ ಅವಳು ಸಿಟ್ಟಲ್ಲೇ ಉತ್ತರ ಕೊಡ್ಬೇಕು ಅನ್ಕೊಂಡ್ಲು. ನೀವಿಲ್ಲೇನ್ ಮಾಡೋಕ್ ಬಂದಿದ್ದೀರಾ? ನಿಮ್ ಜೊತೆ ಇರೋ ಎಲ್ಲಾ ಸಂಬಂಧನೂ ಕಡ್ದೋಗಿದೆ. ನೀವದನ್ನ ಮರ್ತಿದ್ರೆ ನಾನು ನೆನ್ಪ್ ಮಾಡ್ತೀನಿ ಅಂತ ಹೇಳಿದ್ಲು. ಹೇಳ್ತೀನಿ, ಎಲ್ಲ ಹೇಳ್ತೀನಿ ಅಂತ ರಂಗನಾಥ್ ಸರ್ಕಾಸ್ಟಿಕ್ ಉತ್ತರ ಕೊಟ್ರು. ಅವ್ರು ಇಂಚರ ಜೊತೆ ಮಾತಾಡ್ತಿದ್ರು. ಆರ್ಯ ಎಲ್ಲಿದ್ದಾನೆ ಅಂತ ಸುತ್ತಮುತ್ತ ಹುಡುಕ್ತಾ ಇದ್ರು. ಅವ್ರ ಹಾವ ಭಾವ ಇಂಚರಾಗೆ ತುಂಬಾ ವಿಚಿತ್ರ ಅನ್ನಿಸ್ತು. ಅವಳು ಸಿಟ್ಟಲ್ಲಿ, ಇವ್ರಿಬ್ರು ಯಾರು? ಅದ್ ಹೇಗ್ ನೀವು ಈ ರಾತ್ರಿ ಟೈಮ್ನಲ್ಲಿ ಅಪರಿಚಿತರನ್ನೆಲ್ಲ ಕರ್ಕೊಂಡು ನನ್ ಮನೆ ಒಳಗ್ ಬರ್ತೀರಾ? ಆ ಕಡೆ ಈ ಕಡೆ ಏನ್ ಹುಡುಕ್ತಾ ಇದ್ದೀರಾ? ನನ್ ಹತ್ರ ಮಾತಾಡಿ, ನನ್ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಜೋರಾಗಿ ಹೇಳಿದ್ಲು. ಆದ್ರೆ ರಂಗನಾಥ್ ಅದೆಷ್ಟು ಕಲ್ಲು ಹೃದಯದವರು ಆಗ್ಬಿಟ್ಟಿದ್ರು ಅಂದ್ರೆ ತಮ್ಮ ಮಗಳ ಕೂಗಾಟ ಕಿರ್ಚಾಟ ಏನೂ ಅವರಿಗೆ ತಟ್ಲೇ ಇಲ್ಲ. ಅವರು ಇಂಚರ ಮಾತ್ ಇಗ್ನೋರ್ ಮಾಡಿ ಪೂರ್ತಿ ಮನೆ ಹುಡ್ಕೋಕೆ ಶುರು ಮಾಡಿದ್ರು. ಬಾಲ್ಕನಿಯಿಂದ ಕಿಚನ್ ವರ್ಗೂ ರೌಂಡ್ ಹಾಕಿ, ನಮ್ಮನ್ನೆಲ್ಲ ಬಿಟ್ಟು ಬಂದು ಏನೋ ದೊಡ್ಡ ಸಾಧನೆ ಮಾಡಿದ್ಯಾ, ದೊಡ್ಡ ಬಂಗ್ಲೆಲಿರ್ತೀಯಾ, ಕೈಗೊಬ್ಬ ಕಾಲ್ಗೊಬ್ಬ ಸರ್ವೆಂಟ್ ಇರ್ತಾರೆ ಅನ್ಕೊಂಡಿದ್ದೆ. ಆದ್ರೆ ಈ ಮನೆ ನೋಡ್ತಿದ್ರೆ ನಿನ್ ಸ್ಥಿತಿ ಎಷ್ಟು ಕೆಟ್ಟದಾಗಿದೆ ಅಂತ ಗೊತ್ತಾಗ್ತಿದೆ ಅಂತ ಹೇಳಿ ಇಂಟೆನ್ಷನಲಿ ಇಂಚರಾಗೆ ಅವಮಾನ ಮಾಡೋಕ್ ನೋಡಿದ್ರು. ಆದ್ರೆ ಅವಳ ಈ ಸ್ಥಿತಿಗೆ ಅವರೇ ಕಾರಣ ಆಗಿದ್ರು. ಆದ್ರೂ ಇವತ್ತು ಅವಳ ಸಿಚುವೇಶನ್ನ ತಮಗ್ ಬೇಕಾದ ಹಾಗೆ ಯೂಸ್ ಮಾಡ್ಕೋಬೇಕು ಅನ್ನೋ ಇಂಟೆನ್ಷನ್ ಇಂದ ಅವರು ಇಲ್ಲಿಗ್ ಬಂದಿದ್ರು. ಅವ್ರ ಮಾತ್ ಕೇಳಿ ಇಂಚರ, ನಾನ್ ಇಲ್ಲಾದ್ರೂ ಇರ್ತೀನಿ, ಯಾವ್ದಾದ್ರೂ ಗುಡಿಸ್ಲಲ್ಲಾದ್ರೂ ಇರ್ತೀನಿ, ಅದಕ್ಕೂ ನಿಮಗೂ ಏನ್ ಸಂಬಂಧ? ಇದ್ರಿಂದ ನಿಮಗೇನಾಗತ್ತೆ? ಇದೆಲ್ಲ ನನಗ್ ಮುಖ್ಯ ಅಲ್ಲ. ಸೊ ಪ್ಲೀಸ್ ಈಗಿಂದ ಈಗ್ಲೇ ನೀವೇ ಇಲ್ಲಿಂದ ಹೊರಟೋಗಿ. ನಿಮ್ ಸಿಂಪತಿ ಅವಶ್ಯಕತೆ ಇಲ್ಲ ನನಗೆ ಅಂತ ರಂಗನಾಥ್ಗೆ ಸರಿಯಾಗಿ ಎದುರುತ್ತರ ಕೊಟ್ಲು. ಅವಳು ಅಷ್ಟೆಲ್ಲ ಹೇಳಿದ್ರು ರಂಗನಾಥ್ ಅಲ್ಲೇ ನಿಂತಿದ್ರು. ಯಾಕೆ ಅಂದ್ರೆ ಅವ್ರಿಗೆ ಅಲ್ಲಿಂದ ಹೋಗೋ ಅವಸರ ಇರ್ಲಿಲ್ಲ. ನೋಡು, ನಿನ್ ಅಪ್ಪ ಆಗಿರೋ ಕಾರಣಕ್ಕೆ ಮತ್ತೊಮ್ಮೆ ನಿನಗ್ ಹೇಳ್ತಾ ಇದ್ದೀನಿ, ಕರುಣಾಕರನ್ ಜೊತೆ ಮದ್ವೆ ಆಗೋಕೆ ಒಪ್ಕೊ. ಅದ್ರಿಂದ ನಿನಗೂ ಖುಷಿ ಸಿಗತ್ತೆ, ಆರ್ಯಂಗೂ ಒಳ್ಳೆ ಲೈಫ್ ಸಿಗತ್ತೆ ಅಂತ ರಂಗನಾಥ್ ಎಮೋಷನಲ್ ಆಗಿ ಡ್ರಾಮಾ ಮಾಡಿದ್ರು. ಯಾವ್ ಸಂಬಂಧ ಇದೆ ಅಂತ ನೀವು ನನಗೆ ಈ ಬಿಟ್ಟಿ ಸಲಹೆ ಕೊಡ್ತಿದ್ದೀರಾ? ನೀವು ನನ್ನ ಕಿಡ್ನಾಪ್ ಮಾಡಿದ ದಿನಾನೇ ನಿಮ್ ಜೊತೆ ಇರೋ ಎಲ್ಲ ಸಂಬಂಧಕ್ಕೂ ನಾನು ಎಳ್ಳು ನೀರು ಬಿಟ್ಟಾಯ್ತು. ನೀವು ನನ್ ಅಪ್ಪ ಅನ್ನೋ ಹಕ್ಕನ್ನ ಆವತ್ತೇ ಕಳ್ಕೊಂಡ್ಬಿಟ್ರಿ. ನಾನು ನನ್ ಮಗುನ್ ಸಾಕಕ್ಕಾಗಲ್ಲ ಅಂತ ನಿಮ್ಗನ್ಸತ್ತಾ? ಆದ್ರೆ ಒಂದ್ ತಿಳ್ಕೊಳ್ಳಿ, ಇದು ನಿಮ್ ತಪ್ಪು ತಿಳುವಳಿಕೆ. ಅದಕ್ಕೆ ನಾನೇನು ಮಾಡಕ್ಕಾಗಲ್ಲ, ಅದು ನಿಮ್ ಪ್ರಾಬ್ಲಮ್. ನೀವೇನೇ ತಿಪ್ಪರ್ಲಾಗ ಹಾಕಿದ್ರು ನಾನು ಈ ಮದ್ವೆಗೆ ಒಪ್ಕೊಳ್ಳಲ್ಲ. ಸೊ ಈ ತರ ಕೆಲ್ಸಕ್ ಬರ್ದೇ ಇರೋ ಮಾತ್ ನಿಲ್ಸಿ ಈಗ್ಲೇ ಇಲ್ಲಿಂದ ಹೊರಡಿ ಅಂದ್ಲು. ಪಾಕೆಟ್ ಎಫ್ಎಂ ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗ್ಲೇ ಕೇಳಿ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.